ಈಗ ಅದೇ ಮೊದಲಿಗೆ ಆ, ಈಗ ಕನ್ನಡ ಚಿತ್ರರಂಗದಲ್ಲಿ ಏನಾಗ್ತಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಫಸ್ಟ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ಯಶಸ್ಸನ್ನು ಪಡೆದಂಥ ಭೀಮಾ ಇರ್ಬೋದು, ಆ, ಬಗೀರಾ ಇರ್ಬೋದು, ಆ, ನಮ್ಮ ಸ್ಯಾಂಡ್ಲ್ವುಡ್ ಕಿಂಗ್ ಭೈರತಿ ರಣಗಲ್ಲು, ಹಾಗೆ ಮ್ಯಾಕ್ಸ್ ಚಿತ್ರಗಳು ಯಶಸ್ವಿಯಾಗಿದೆ. ಅದು ಬಹಳ ಸಂತೋಷ ನನಗೆ. ನಾನು ಆ ಇಡೀ ತಂಡಕ್ಕೆ, ಆ ಎಫರ್ಟ್ಗೆ, ಜನನ ಮತ್ತೆ ಥಿಯೇಟ್ರಿಗೆ ಕರ್ಕೊಂಬಂದು ಬರೋವಂಥ ಒಂದು ಎಫರ್ಟ್ ಹಾಕಿ ಸಿನಿಮಾನ ಯಶಸ್ಸು ಕೊಟ್ಟು ನಮ್ಮಂಥ ಅಂದರೆ ಉಸಿರು ಕಟ್ಟಿ ನಿಂತಿದ್ದಂಥವ್ರಿಗೆ ಒಂದು ಎಲ್ಲೋ ಒಂದು ಕಡೆ ಆಯಿತು ಸರ್. ನನಗೆ ಯಾವ ಸಿನಿಮಾ ಇಷ್ಟ ಆಯಿತು, ನನಗೆ ಯಾವುದು ಇದಾಯಿತು ಅಂತ ಉಪ್ಪಿ ಸರ್ ಅವರ ಸಿನಿಮಾ ಯಶಸ್ಸನ್ನ ಕಂಡಿದೆ. ಜನ ಹೋಗ್ತಿದ್ದಾರೆ ಈಗ. ಹೌದು, ಕೃಷ್ಣ ಪ್ರಣಯ ಸಖಿ, ಈ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ಏನಕ್ಕೆಂದ್ರೆ ನಮಗೆ ಏನಪ್ಪ ಥಿಯೇಟ್ರಿಗೆ ಜನ ನಮ್ಮ ಕೈಯಲ್ಲಿ ಆ ರೇಂಜ್ಗೆ ಕರ್ಕೊಂಬರಕ್ ಆಗ್ತಿಲ್ಲ. ಬಟ್ ನಾವೆಲ್ಲ ಇನ್ನ ಬಿಟ್ಬಿಡ್ಬೇಕಂತ ಅನ್ಕೊಂಡಿದ್ ವಿಷಯದ ಟೈಮಲ್ಲಿ ಎಲ್ಲ ಯಶಸ್ವಿ ಸಿನಿಮಾಗಳು ಬಂದಿದೆ. ಇಡೀ ನಮ್ಮ ಶೇರ್ ತಂಡದ ಪರವಾಗಿ ಆ ಎಲ್ಲ ಯಶಸ್ವಿ ಸಿನಿಮಾಗಳಿಗೆ ನಮ್ಮ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನ ಆ ಎಫರ್ಟ್ಗೆ ನಾವು ಹೇಳ್ತೀವಿ. ಯಾಕಂದ್ರೆ ಎಲ್ಲ ಟೆಕ್ನಿಷಿಯನ್ಸೇ. ಸೊ ನಾವು ಪಡೋವಂಥ ಕಷ್ಟ ಅಥವಾ ಅವ್ರು ಪಡೋವಂಥ ಕಷ್ಟನೇ ನಾವು ಪಟ್ಟಿರ್ತೀವಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಮಾಧ್ಯಮದವ್ರಿಗೆ ಹಾಗೂ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಅಂಥ ಸಿನಿಮಾಗಳನ್ನ ನೀವೆಲ್ಲ ಗೆಲ್ಸಿದ್ದೀರಾ ನಿಮ್ಮ ಎಫರ್ಟ್ ಹಾಕಿ. ಅಂದರೆ ಯಾವುದೇ ಭೇದ ಭಾವ ಇಲ್ಲದೆ, ದೊಡ್ಡ ಸಿನಿಮಾ ಅಥವಾ ಚಿಕ್ಕ ಸಿನಿಮಾನೋ ಭೇದ ಭಾವ ಇಲ್ಲದೆ ನೀವೆಲ್ಲ ಆ ಸಿನಿಮಾಗಳನ್ನ ಗೆಲ್ಸಿದ್ದೀರಾ. ನಮಗೂ ಬಹಳ ಸಂತೋಷ. ಸಾಕಷ್ಟು ಪ್ರೋತ್ಸಾಹ ನಮಗೂ ನೀಡಿದ್ದೀರಾ. ಸೊ ಆ ನಿಟ್ಟಿನಲ್ಲಿ ನಾನು ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ. ಈ ಪ್ರೀತಿ ಹೀಗೆ ಇರಲಿ ಎಲ್ಲ ಸಿನಿಮಾಗಳ ಮೇಲೆ, ನಮ್ಮಂಥ ಹೊಸಬರ ಮೇಲೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ನಾನು ಕೇಳ್ಕೊತೀನಿ. ಯಾವುದಕ್ಕೆ ಸರ್? ಯಾವುದಕ್ಕೆ? ಇಲ್ಲ, ನಾವು ಏಪ್ರಿಲಲ್ಲೇ ನನ್ನ ಸಿನಿಮಾ ರಿಲೀಸ್ ಆಯ್ತಲ್ಲ, ಭರ್ಜರಿ ಗಂಡು. ನೀವು ರತ್ನಮಂಜರಿ ಅದ್ರ ಮಧ್ಯೆ ನೀವು ಬಂದಿಲ್ಲ, ನೀವು ಮಿಸ್. ನಮಗೆ ನಿಮಗೆ ಗ್ಯಾಪ್ ಅಷ್ಟೇ ಅವರಿಗೆ. ಭರ್ಜರಿ ಗಂಡು ಏಪ್ರಿಲ್ 5ಕ್ಕೆ ರಿಲೀಸ್ ಆಯಿತು. ಈಗ ಶೇರಿಗೆ ಬಂದರೆ ಮೊದಲನಾಗಿ ನಾನು ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಭಾಳ ಧನ್ಯವಾದ. ಯಾಕಂದರೆ ಇವತ್ತು ಟೀಸರ್ ನೋಡಿದ ತಕ್ಷಣ ಫಸ್ಟು ವಾವ್, ಮೇಕಿಂಗ್ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಅದ್ದೂರಿಯಾಗಿ ಮಾಡಿದ್ದೀರಾ, ಈ ವಿಷಯ ಎಲ್ಲ ಹೇಳಿದ್ರೆ ಇದೆಲ್ಲ ಯಾವುದು ನನ್ನ ಒಬ್ಬೊಂದು ಎಫರ್ಟ್ ಅಂತೂ ಖಂಡಿತ ಇರಲ್ಲ. ಮೊದಲನೇದಾಗಿ ನಾನು ಸುದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನನ್ನು ನಂಬಿ ಅದು ಏನು ಮಾಡ್ತೀರಾ ಮಾಡಿ, ನೀವು ಒಳ್ಳೆ ಸಿನಿಮಾ ಮಾಡಿಕೊಡಿ ಅಂತ ಹೇಳೋದು. ಆ್ಯಕ್ಚುಲಿ ನಿಮ್ಗೆ ಇವರೊಬ್ಬರೇ ಕಾಣಿಸ್ತಾ ಇದ್ದಾರೆ. ನಾನು ಎಲ್ಲರಿಗೂ ಉತ್ತರ ಕೊಡಬೇಕಾಗಿತ್ತು. ಅವ್ರು 4 ಜನ ಅಣ್ಣ ತಮ್ಮಂದರು. ಸ್ವರೂಪ್ ಅವ್ರು ಇಲ್ಲೇ ಇದ್ದಾರೆ, ಪಿಂಟು 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 ಸರ್ ಇದ್ದಾರೆ, ಪಿಂಟು ಅವ್ರು ಬಂದಿದ್ದಾರೆ. ಅವರು ಭಾಳ ಸೈಲೆಂಟು ಬಟ್ ಭಾಳ ಕ್ಯಾಲ್ಕುಲೇಟೆಡ್ ವ್ಯಕ್ತಿ ಅವರು. ಅವರು ಒಂದು ಹಂತದಲ್ಲಿ ಹೇಳಿದ್ರು, ಪ್ರಸಿದ್ಧ ಸರ್ಗೆ ದುಡ್ಡು ಕಾಸಿನ ಬಗ್ಗೆ ಯಾವ ಬಗ್ಗೆನೂ ಟೆನ್ಷನ್ ಕೊಡಬೇಡಿ, ಅವ್ರು ಸಿನಿಮಾ ಮಾತ್ರ ಮಾಡಲಿ, ಏನೇ ಇದೆಯೋ ನಾವು ನೋಡ್ಕೊಳ್ಳೋಣ ಅಂತ. ಸೊ ಆ ಥರ ತುಂಬ ಸಪೋರ್ಟ್ ಆಯ್ತು ಇಡೀ ಫ್ಯಾಮಿಲಿಯಿಂದ. ಅಮ್ಮ ಅಂತೂ ನನಗೆ 4 ಜನ ಮಕ್ಕಳಲ್ಲ, ನೀವು 5ನೇವರು ಅಂತ ನಮ್ಮ ಮನೆ ಮಗ ನೀವು ಅಂತ ಹೇಳಿದ್ರು. ಸೊ ಆ ಒಂದು ಸ್ಟೇಟ್ಮೆಂಟ್ ಬರೋದು ಸಣ್ಣ ವಿಷಯ ಅಲ್ಲ, ಬಂದ ಮೇಲೆ ಅದನ್ನ ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿತ್ತು. ನಾನು ಶಕ್ತಿ ಮೀರಿ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ. ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು, ಕನ್ನಡ ಪ್ರೇಕ್ಷಕರಿಗೆ ಬಿಟ್ಟಿದ್ದು. ಸಿನಿಮಾ ಶೇರ್ ಸಿನಿಮಾ ನಾನು ಆಕ್ಚುಲಿ ಒಂದು ಈ ಕ್ಯಾರೆಕ್ಟರ್ನ ಹಿಡ್ಕೊಂಡು ಕಿರಣ್ ರಾಜು ಭರ್ಜರಿ ಗಂಡಿ ಮಾಡುವಾಗ ಆ ಕ್ಯಾರೆಕ್ಟರ್ನ ನನಗೆ ಭರ್ಜರಿ ಗಂಡಲ್ಲಿ ಅನೇಕ ವಿಷಯಗಳಿಗೆ ನಾನು ಇನ್ನೂ ಆ ಕ್ಯಾರೆಕ್ಟರ್ ಜೊತೆ ಅಂದರೆ ನನಗೆ ಹೇಗೆ ಬೇಕೋ ಹಾಗೆ ಆಟ ಆಡುವಂಥ ಒಂದು ಪ್ರಿವಿಲೇಜ್ ನನಗಿರಲಿಲ್ಲ. ಸೊ ಅದನ್ನ ಬಿಲ್ಡ್ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ ಮಾಡಿಕೊಂಡು ನಾನು ಕಿರಣ್ ರಾಜು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಿ ಶೇರ್ ಅಂತ ಒಂದು ಲೋಕಲ್ ಥರ ಮಾಡಬೇಕು ಅಂತ ಶೇರ್ ಕತೆ ಶುರುವಾಗಿದ್ದು. ಇದರಲ್ಲಿ ನನಗೆ ಅದೇ ಒಂದು ಮೆಸೇಜ್ ಕೊಡೋದು ಆ ಥರದಲ್ಲಿ ನನ್ನ ನಂಬಿಕೆ ಇಲ್ಲ. ನನ್ನ ಸಿನಿಮಾ ಅನ್ನೋದು ಒಂದು ಪಕ್ಕ ಎಂಟರ್ಟೈನ್ಮೆಂಟು. 2 ಗಂಟೆ ಅಥವಾ 2 ಕಾಲು ಗಂಟೆ ಕೂತ್ಕೊಂಡ್ರೆ ಒಂದು ಎಂಟರ್ಟೈನ್ಮೆಂಟ್ ಆಗಿರಬೇಕು ಸಿನಿಮಾ. ಪಕ್ಕ ಕಮರ್ಷಿಯಲ್ ಸಿನಿಮಾ ನಾನು ಮಾಡಬೇಕು ಅಂತ ಮಾಡಿದ್ದು. ಇದು ಒಂದು ಮಾರ್ಕೆಟಲ್ಲಿ ನಡೆಯುವಂಥ ಕತೆ. ಅಂದರೆ ಅನಾಥ ಮಕ್ಕಳೆಲ್ಲ ಸೇರಿ ಒಂದು ಮಾರ್ಕೆಟಲ್ಲಿ ಈ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಆಗೋವಂಥ ಒಂದು ಕತೆ ಈ ಶೇರ್ ಸಿನಿಮಾ.